ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿ ಬಿಲಬಿಲ ಅಂತ ಒದ್ದಾಡ್ತಾ ಇದೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿರುವಂತಹ ಆರೋಪಿಗಳು ದರ್ಶನ್ ಮುಂದೆ ಗೋಳಾಡ್ತಿದ್ದಾರಂತೆ. ದರ್ಶನ್ ಸಹವಾಸದಿಂದ ಕಂಗೆಟ್ಟ ಡಿ ಗ್ಯಾಂಗ್ ಜೈಲಿನಲ್ಲಿ ವಿಲವಿಲ. ರೇಣುಕಾಸ್ವಾಮಿ ಹತ್ಯೆ ಆರೋಪದಲ್ಲಿ ಜೈಲು ಸೇರಿರೋ ಡಿ ಗ್ಯಾಂಗ್ಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂತಿದೆ. ಜೈಲು ಸೇರಿ 37 ದಿನವಾಗಿದ್ದು ಡಿ ಗ್ಯಾಂಗ್ ವಿಲವಿಲ ಅಂತ ಒದ್ದಾಡ್ತಿದೆ. ದರ್ಶನ್ ಬಳಿ ಆರೋಪಿ ವಿನಯನ್ ಟೀಮ್ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಿದೆಯಂತೆ. ದರ್ಶನ್ ಮುಂದೆ ಪಶ್ಚಾತ್ತಾಪದ ಮಾತುಗಳನ್ನಾಡ್ತಿರೋ ವಿನಯ್ ಅಂಡ್ ಗ್ಯಾಂಗ್ ಬಾಸ್ ಕ್ಷಮಿಸಿ ಬಿಡಿ ಅಂತ ಗೋಳಾಡ್ತಿದ್ದಾರಂತೆ. ಅಂದುಕೊಂಡಿದ್ದು ಒಂದು, ಆಗಿದ್ದು ಮತ್ತೊಂದು. ನಮ್ಮ ಅಚಾತುರ್ಯದಿಂದ ಹೀಗಾಯ್ತು, ಕ್ಷಮಿಸಿ ಬಿಡಿ ಅಂತ ಪೇಚಾಡ್ತಿದ್ದಾರೆ. ಮುಂದೆ ಏನಾಗುತ್ತೋ ನೋಡೋಣ ಅಂತ ದರ್ಶನ್ ಹೇಳಿದ್ದಾರೆ. ಆದ್ರೂ ಉಳಿದ ಆರೋಪಿಗಳಿಗೂ ಆತಂಕ ಶುರುವಾಗಿದೆ. ಆರೋಪಿ ಅನುಕುಮಾರ್ ತಂದೆಯ ಸಾವು ಮತ್ತು ರಾಘವೇಂದ್ರ ತಾಯಿಯ ಸಾವಿನ ಬಳಿಕ ಕಣ್ಣೀರಿಡ್ತಿದ್ದಾರಂತೆ. ತಾಯಿ ಮುಖವನ್ನ ನೋಡದ ಪರಿಸ್ಥಿತಿ ಬಂತು. ಏನೋ ಮಾಡಲು ಹೋಗಿ ಕುಟುಂಬ ಕಳೆದುಕೊಂಡೆವು ಅಂತ ಆರೋಪಿ ರಘು ಬೇರೆ ಕೈದಿಗಳ ಬಳಿ ಅಳಲು ತೋಡಿಕೊಂಡಿದ್ದಾನಂತೆ. ಈ ಮಧ್ಯೆ ರೇಣುಕಾಸ್ವಾಮಿ ಕೊಲೆಯಲ್ಲಿ 14ನೇ ಆರೋಪಿ ಪ್ರದೋಷ್ ಅಜ್ಜಿ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ನಿವಾಸದಲ್ಲಿ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಪ್ರದೋಷ್ ಅಜ್ಜಿ ಸಾವಿಗೀಡಾಗಿದ್ದಾರೆ. ಇನ್ನು ನಟ ದರ್ಶನ್ ಬಂಧನ ಮಾಡಿದ ಪೊಲೀಸರಿಗೆ ಶಾಬಾಷ್ಗೇರಿ ಸಿಕ್ಕಿದೆ. ಬೆಂಗಳೂರಿನ ಕಸ್ತೂರಿ ನಗರದಲ್ಲಿ ಆಯೋಜಿಸಿದ್ದ ಪೂರ್ವ ವಿಭಾಗದ ಮಾಸಿಕ ಜನಸಂಪರ್ಕ ಸಭೆಯಲ್ಲಿ ಆಯುಕ್ತರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ. ಮುರಳಿ ಎಂಬ ವ್ಯಕ್ತಿ ಕಮಿಷನರ್ ಸಾಹೇಬ್ರೆ ನಿಮಗೆ ಅಭಿನಂದನೆ ಎಂದು ತಿಳಿಸಿದ್ದಾರೆ. ಹೊಗಳಕ್ಕೆ ಹೋಗೋದಿಲ್ಲ, ಒಂದೇ ಒಂದು ಹೇಳ್ಬಿಡ್ತೀನಿ ನಾನು. ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ತೋರಿಸ್ಕೊಟ್ಟವರು ಕರ್ನಾಟಕದ ಪೊಲೀಸ್ ಅವರು. ಅವ್ರ ಬಗ್ಗೆ ನಾವು ಹೇಳಲೇಬೇಕು. ದರ್ಶನ್ ಅವನ ಎಷ್ಟು ಪ್ರಭಾವ ವ್ಯಕ್ತಿ ಅಂತ ಗೊತ್ತು ಇಡೀ ಪ್ರಪಂಚದಲ್ಲೇ. ಕಮಿಷನರ್ ಸಾಹೇಬ್ರೆ ನಿಮ್ ನಿಜವಾಗ್ಲೂ ಹೃತ್ಪೂರ್ವಕ ಅಭಿನಂದನೆ. ಯಾಕಂದ್ರೆ ಜನಕ್ಕೆ ಏನ್ ತಿಳ್ಕೊಂಡಿದ್ರು, ದುಡ್ಡಿರೋನು, ಮಿನಿಸ್ಟರ್ ಇರೋನು, ಸಿಎಂ ಇರೋನು ತಪ್ಸ್ಕೊಂಡ್ಬಿಡ್ತಾನಂತ. ಅದನ್ನ ಸುಳ್ಳು ಮಾಡಿರೋದಕ್ಕೆ ನಿಮ್ಗೆ ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆ ಸಲ್ಲಿಸುತ್ತೆ. ಬ್ಯೂರೋ ರಿಪೋರ್ಟ್, TV9.